ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಪುಡ್ಡಿಂಗ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪುಡ್ಡಿಂಗ್, ಹಲ್ವಾ ಏನು ಬೇಕಾದರೂ ಹೇಳಬಹುದು ಅಥವಾ ಕೇಕ್ ಅಂತಲೂ ಹೇಳಬಹುದು. ಈ ಪುಡ್ಡಿಂಗ್ ಮಾಡೋಕ್ಕೆ ನಾನಿಲ್ಲಿ ಕೇವಲ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದೆರಡು ಕ್ಯಾರೆಟು, ಒಂದು 4 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಾದರೆ ತೆಂಗಿನಕಾಯಿನೂ ಸ್ಕಿಪ್ ಮಾಡ್ಬೋದು, ಇಲ್ಲ ಕ್ಯಾರೆಟ್ ಬೇಕಾದರೂ ಸ್ಕಿಪ್ ಮಾಡ್ಬೋದು. ಎರಡೂ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ. ಈ ಮೂರನ್ನು ಈಗ ಮಿಕ್ಸಿಗೆ ಹಾಕಿ ಇದರ ಹಾಲನ್ನ ತೆಗಿಬೇಕು. ನಾನಿಲ್ಲಿ ಕ್ಯಾರೆಟ್, ತೆಂಗಿನಕಾಯಿ ಮತ್ತು ಬೆಲ್ಲ ಮೂರು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಸಪ್ರೇಟಾಗಿ ಮಾಡಿಕೊಂಡ್ರೂ ಆಗುತ್ತೆ. ಇದ್ರ ಜೊತೆ 4 ಏಲಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ. ಮನೆಯಲ್ಲೇ ಈಸಿಯಾಗಿ ಕಲರ್ಫುಲ್ ಆಗಿರೋ ಪುಡ್ಡಿಂಗ್ನ ಮಾಡಬಹುದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನಾಗಲೇ ಹೇಳಿದೆ ಅಲ್ವಾ, ಈ 3 ಐಟಮನ್ನು ಒಟ್ಟಿಗೆ ಹಾಕಿಬಿಟ್ಟು ನಾನು ಇದರ ಹಾಲನ್ನ ತೆಗಿತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಬಿ ಹಾಲನ್ನ ತೆಗಿಬೇಕಾಗತ್ತೆ. ಸಿಂಪಲ್ಲಾಗಿ ಮನೇಲೆ ಪಟಾಪಟ್ ಅಂತ ಮಾಡ್ಕೋಬಹುದು. ನಾನಿಲ್ಲಿ ಒಟ್ಟು 5 ಲೋಟ ನೀರನ್ನು ಹಾಕಿಬಿಟ್ಟು 5 ಲೋಟ ಹಾಲನ್ನ ತೆಗ್ದಿದ್ದೀನಿ. ನೀವು ಕಲರ್ ಇನ್ನೂ ಚೆನ್ನಾಗಿ ಬೇಕು ಅಂದರೆ ಇನ್ನೊಂದೆರಡು ಕ್ಯಾರೆಟ್ನ ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ನಾನಿಲ್ಲಿ 2 ಕ್ಯಾರೆಟ್ ಹಾಕಿದ್ದೀನಿ. ನಾನು ಲಾಸ್ಟ್ ಟೈಮ್ ಕೂಡ ಒಂದು ಪಿಂಕ್ ಕಲರ್ ಪುಡ್ಡಿಂಗ್ ಮಾಡಿದ್ದೆ. ಅವಾಗ ನಾನು ಬೆಲ್ಲದ ಬದಲು ಸಕ್ಕರೆನ ಹಾಕಿದ್ದೆ. ಬಟ್ ಈ ಸಲ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ಗೋಸ್ಕರ, ಹಾಗೆ ಶುಗರ್ ಪೇಷಂಟ್ಗಳಿಗೂ ಹೆಲ್ಪ್ ಆಗಲಿ ಅಂತ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಬೆಲ್ಲ ಹಾಕಿ ಮಾಡಿದ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಆಚೆಯಿಂದ ಐಸ್ ಕ್ರೀಮ್ ತರೋ ಬದಲು ಈ ರೀತಿ ಪುಡ್ಡಿಂಗ್ ಮಾಡಿಕೊಡಿ ನಿಮ್ಮನೆ ಮಕ್ಕಳಿಗೆ. ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನೀಗ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಅಂದ ತಕ್ಷಣ ಅದು ಹೆಲ್ತಿಗೆ ಒಳ್ಳೆಯದೋ ಇಲ್ವೋ ಅಂತ ಯಾವ ಟೆನ್ಷನ್ನು ಬೇಡ. ಕಾರ್ನ್ಫ್ಲೋರ್ ಅಂದರೆ ಅದು ಜೋಳದ ಹಿಟ್ಟು, ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಾಗಲೇ ಹೇಳಿದೆ ಅಲ್ವಾ, ನಾನು ಲಾಸ್ಟ್ ಟೈಮು ಬೀಟ್ರೂಟ್ ಹಾಕಿ ಮಾಡಿದ್ದೆ, ಇವಾಗ ಕ್ಯಾರೆಟ್ ಹಾಕಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಬೇರೆ ಬೇರೆ ರೀತಿ ತರಕಾರಿಗಳನ್ನು ಕೂಡ ಹಾಕಿ ನಾವು ಮಾಡಬಹುದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ನೋಡೋದಕ್ಕೂ ಕಲರ್ಫುಲ್ ಆಗಿರುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಕಾರ್ನ್ಫ್ಲೋರ್ ಮತ್ತು ಉಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಕರಗಿದೆ. ಈಗ ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಕೈ ಬಿಡ್ದಂಗೆ ನಾವು ಚೆನ್ನಾಗಿ ತಿರ್ಸ್ಕೋಬೇಕು. ಒಂದು ಕೇವಲ 10 ರಿಂದ 15 ನಿಮಿಷದೊಳಗೆ ಇದು ಗಟ್ಟಿ ಕನ್ಸಿಸ್ಟೆನ್ಸಿ ಬರೋಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ನೀವೀಗ ನೋಡ್ತಿರ್ಬೋದು, ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಕಲರ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ಆಗಲೇ ಹೇಳಿದೆ ಅಲ್ವಾ, ಇನ್ನು ನಿಮಗೆ ಜಾಸ್ತಿ ಕಲರ್ ಬೇಕು ಅಂದರೆ ನೀವು ಇನ್ನೂ 1-2 ಕ್ಯಾರೆಟ್ನ ಹಾಕ್ಬೋದು, ಏನಾಗಲ್ಲ. ಮಾಮೂಲಿ ಕ್ಯಾರೆಟ್ ಹಲ್ವಾ ತಿನ್ನೋದಕ್ಕಿಂತ ಈ ರೀತಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಒಂದು 5 ನಿಮಿಷ ಆದಮೇಲೆ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ. ಇನ್ನೊಂದು ವಿಷಯ ಏನು ಅಂದರೆ, ನಾನಿಲ್ಲಿ ತುಪ್ಪ ಹಾಕ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲ ರೀತಿ ಸ್ವೀಟಿಗೂ ತುಪ್ಪ ಹಾಕಿದ್ರೇ ಚೆನ್ನಾಗಾಗುತ್ತಲ್ವ, ಆದರೆ ಈ ಸ್ವೀಟಿಗೆ ತುಪ್ಪ ಹಾಕೋದೇ ಬೇಡ. ತುಪ್ಪ ಹಾಕಿಲ್ಲ ಅಂದರೂ ಕೂಡ ತುಂಬಾ ಟೇಸ್ಟಿ ಆಗುತ್ತೆ. ಇದನ್ನ ನೀವು ಊಟ ಆದಮೇಲೆ ಡೆಸರ್ಟ್ ರೀತಿಯಲ್ಲೂ ಕೂಡ ಸರ್ವ್ ಮಾಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ನೋಡಿ, ಈಗೊಂದು 5 ನಿಮಿಷ ಆದಮೇಲೆ ಇನ್ನೂ ಕೂಡ ಗಟ್ಟಿ ಆಗ್ತಾ ಬರ್ತಾ ಇದೆ. ಇನ್ನೊಂದು ಇದ್ರ ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಮಾಮೂಲಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡ್ತೀರಲ್ವಾ, ಆ ಕಸ್ಟರ್ಡ್ ಬದಲು ಈ ರೀತಿ ಹಾಕಿ ಕೂಡ ನೀವು ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಇಷ್ಟು ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ನೀವು ಸ್ಟವ್ ಆಫ್ ಮಾಡಿದ್ರೆ ಸಾಕು. ಆಮೇಲೆ ಇದಕ್ಕೆ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ಫ್ರೂಟ್ ಸಲಾಡ್ ರೆಡಿಯಾಗಿ ಹೋಗುತ್ತೆ. ಒಳ್ಳೆ ಫ್ಲೇವರ್ ಇರುತ್ತೆ, ಹಾಗೆ ಒಳ್ಳೆ ಕಲರ್ ಕೂಡ ಇರುತ್ತೆ ಅಲ್ವಾ. ಸೊ ಇದನ್ನ ನೀವು ಕಸ್ಟರ್ಡಿಗೆ ಕೂಡ ಯೂಸ್ ಮಾಡ್ಬೋದು. ಒಂದು 10 ರಿಂದ 15 ನಿಮಿಷದೊಳಗಡೆ ಇದು ರೆಡಿಯಾಗಿಬಿಡುತ್ತೆ. ನೋಡಿ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬಂದಿರುತ್ತೆ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ತುಪ್ಪ ಸವರಿಟ್ಟಿದ್ದೀನಿ. ಆ್ಯಕ್ಚುಲಿ ಪಾತ್ರೆಗೆ ತುಪ್ಪ ಸವರೋ ಅವಶ್ಯಕತೆ ಇಲ್ಲ, ಆದರೆ ನಾನಿಲ್ಲಿ ಹಚ್ಚಿದ್ದೀನಿ ಸೇಫ್ಟಿಗಿರಲಿ ಅಂತ. ಈಗ ಈ ಮಿಶ್ರಣನ ಪಾತ್ರೆಗೆ ಹಾಕಿ ರೂಮ್ ಟೆಂಪ್ರೇಚರಲ್ಲೇ ಇದನ್ನು ನಾವು ತಣ್ಣಗಾಗಿ ಬಿಡಬೇಕು. ನಾನಿಲ್ಲಿ ನಿಮಗೊಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನೇನು ಮಾಡಿದೆ, ಇಲ್ಲಿ ಪೂರ್ತಿ ಮಿಶ್ರಣನ ಒಂದೇ ಪಾತ್ರೆಗೆ ಹಾಕ್ತೆ ಅಲ್ವಾ. ಈ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಆದಷ್ಟು ಬೇಗ ತಣ್ಣಗಾಗೋದು ಇಲ್ಲ, ತುಂಬ ಸಮಯ ತಗೊಳುತ್ತೆ. ಹೆಚ್ಚು ಕಮ್ಮಿ 1 ಗಂಟೆನೇ ಬೇಕಾಯಿತು ಇದು ಫುಲ್ ತಣ್ಣಗಾಗೋದಕ್ಕೆ.
ಇದು ಫುಲ್ ತಣ್ಣಗಾದ್ಮೇಲೆ ನಾನೊಂದು ಪ್ಲೇಟಿಗೆ ಇದನ್ನು ಹಾಕ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಾತ್ರೆಯಿಂದ ಕೂಡ ಈಸಿಯಾಗೆ ಬಂತು. ನಾನು ಆಗಲೇ ಹೇಳಿದೆ ಅಲ್ವಾ, ನೀವು ಈ ರೀತಿ ದೊಡ್ಡ ಪಾತ್ರೆಗೆ ಹಾಕೋ ಬದಲು ಇದನ್ನು ತಟ್ಟೆಗಳಿಗೆಲ್ಲ ಹಾಕಿದ್ರೆ ಇದು ಬೇಗ ತಣ್ಣಗಾಗೋಗುತ್ತೆ. ನೋಡಿ ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಕಲರ್ಫುಲ್ಲಾಗಿ ಗ್ಲಾಸ್ ಟೈಪ್ ಬಂದಿದೆ ಅಲ್ವಾ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಈ ಹಲ್ವಾ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಬೇರೆ ರೀತಿ ತರಕಾರಿಗಳನ್ನ ಆ್ಯಡ್ ಮಾಡ್ಬೋದು ಅನ್ನೋ ಐಡಿಯಾ ಇದ್ರೂ ಕೂಡ ಕೊಡಿ, ನಾನು ಅದನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳ್ತೀನಿ. ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಫ್ಲೇವರ್ ಇಲ್ಲದೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು. ದೊಡ್ಡವರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನು ಆಗಲೇ ಹೇಳಿದೆ ಅಲ್ವಾ, ಇದನ್ನು ದೊಡ್ಡ ಪಾತ್ರೆ ಬದಲು ಚಿಕ್ಕ ಪಾತ್ರೆ ಅಥವಾ ತಟ್ಟೆಯಲ್ಲಿ ನೀವು ಹಾಕಿದ್ರೆ ನಿಮಗೆ ಅದು ತೆಗಿಯೋಕ್ಕೆ ಕೂಡ ಕಟ್ ಮಾಡೋಕ್ಕೆಲ್ಲ ಈಸಿಯಾಗಿ ಬರುತ್ತೆ. ಶೇಪ್ ಕೂಡ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.